ನಮಸ್ಕಾರ ವೀಕ್ಷಕರೇ. ಕೈಗಾರಿಕಾ ಅಗ್ನಿ ಅವಘಡಗಳು ಸಂಭವಿಸಿದಾಗ ಸಾವು ನೋವುಗಳು ಸಂಭವಿಸುವುದು ಸಾಮಾನ್ಯ. ಆದರೆ ಸರಿಯಾದ ಸಮಯದಲ್ಲಿ ಸಿಗುವ ಚಿಕಿತ್ಸೆ ಮತ್ತು ವೈದ್ಯರ ಸಂಘಟಿತ ಹೋರಾಟ ಹೇಗೆ ಜೀವಗಳನ್ನು ಉಳಿಸಬಹುದು ಎಂಬುದಕ್ಕೆ ಬೆಂಗಳೂರಿನ ಸ್ಪರ್ಶ್ ಆಸ್ಪತ್ರೆ ಒಂದು ಅದ್ಭುತ ಉದಾಹರಣೆ ನೀಡಿದೆ. ಮೈಸೂರು ರಸ್ತೆಯ ಫ್ಯಾಕ್ಟರಿಯಲ್ಲಿ ನಡೆದ ಭೀಕರ ಬೆಂಕಿ ಅವಘಡದಲ್ಲಿ ಸಿಲುಕಿದ್ದ 5 ಕಾರ್ಮಿಕರನ್ನ ಸಾವಿನ ದವಡೆಯಿಂದ ಪಾರು ಮಾಡಿದ್ದು ಹೇಗೆ? ಆ ರೋಚಕ ವಿವರ ಇಲ್ಲಿದೆ ನೋಡಿ. ಫೆಬ್ರವರಿ 1ರ ಸಂಜೆ ಮೈಸೂರು ರಸ್ತೆಯ ಜವಳಿ ವಿನ್ಯಾಸ ಮುದ್ರಣ ಕಾರ್ಖಾನೆಯಲ್ಲಿ ಹಠಾತ್ತನೆ ಬೆಂಕಿ ಕಾಣಿಸಿಕೊಳ್ಳುತ್ತದೆ. ಈ ದುರಂತದಲ್ಲಿ 5 ಕಾರ್ಮಿಕರಿಗೆ ತೀವ್ರವಾಗಿ ಸುಟ್ಟ ಗಾಯಗಳಾಗುತ್ತೆ. ಅವರ ಸ್ಥಿತಿ ಎಷ್ಟರ ಮಟ್ಟಿಗೆ ಗಂಭೀರವಾಗಿತ್ತೆಂದರೆ ಮುಖ, ಕೈಗಳು ಮತ್ತು ಬೆನ್ನಿನ ಭಾಗಗಳ ಪೂರ್ಣ ಪ್ರಮಾಣದಲ್ಲಿ ಸುಟ್ಟು ಹೋಗಿದ್ದವು. ಅದರಲ್ಲಿ ಒಬ್ಬ ಶ್ವಾಸನಾಳಕ್ಕೆ ದಟ್ಟವಾದ ಹೊಗೆ ಸೇರಿಕೊಂಡು ಉಸಿರಾಟವೇ ನಿಂತು ಹೋಗುವ ಅಪಾಯವಿತ್ತು. So, for example, in this scenario, we had 5 patients requiring all the critical care experts, because though we have 18 beds, it is not that all the time 18 beds will be empty. Alva, we will have some other patients already in the emergency department. So, what is important is that we have to be prepared for whatever comes, how many ever comes. The number of doctors, multidisciplinary team approach. ಮೋಸ್ಟ್ಲಿ ಇವಾಗ ಒಂದು 10 ಜನ ಬಂದರು ಅಂದರೆ 10 ಜನಕ್ಕೆ ಹೆಡ್ ಇಂಜುರಿ ಆಗಿದೆ, ಅಟ್ಲೀಸ್ಟ್ ಎನಿ ಇಂಜುರಿ ಆಗಿತ್ತು ಅಂದರೆ 10 ಪೇನ್ ಕಿಲ್ಲರ್ ಇಮಿಡಿಯೇಟ್ ಆಗಿ ಸಿಗುತ್ತಾ? ಸೊ ವಾಟ್ ವಿ ಡೂ ಇಸ್ ವಿ ಪ್ರಿಪೇರ್ ಅ ಡಿಸಾಸ್ಟರ್ ಕಿಟ್. ಗಾಯಾಳುಗಳನ್ನ ತಕ್ಷಣವೇ RR ನಗರದ ಸ್ಪರ್ಶ್ ಆಸ್ಪತ್ರೆಗೆ ವರ್ಗಾಯಿಸಲಾಯಿತು. ಅಲ್ಲಿಂದ ಆರಂಭವಾಗಿದ್ದೆ ವೈದ್ಯರ ಅಸಲಿ ಸವಾಲು. ಏಕೆಂದ್ರೆ ಗಾಯಾಳುಗಳು ಬರುವ ಮೊದಲೇ ICU ಹಾಸಿಗೆಗಳು ಸಿದ್ಧವಾಗಿದ್ದವು. ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಡಾಕ್ಟರ್ ಗುಣಶೇಖರ್ ಉಪ್ಪಲಪತಿ ಮತ್ತು ಡಾಕ್ಟರ್ ದೀಪಕ್ KL ನೇತೃತ್ವದಲ್ಲಿ ಬಹು ಶಿಸ್ತಿಯ ತಜ್ಞರ ತಂಡ ರಚನೆಯಾಯಿತು. ಅಚ್ಚರಿ ಎಂದ್ರೆ ಈ 5 ರೋಗಿಗಳ ಆರೈಕೆಗಾಗಿ ಬರೋಬ್ಬರಿ 21 ತರಬೇತಿ ಪಡೆದ ದಾದಿಯರನ್ನ ನಿಯೋಜಿಸಲಾಗಿತ್ತು. ಇದರಿಂದ ಸೋಂಕು ಹರಡದಂತೆ ತಡೆಯಲು ಸಾಧ್ಯವಾಯಿತು. ಬರ್ನ್ಸ್ ಅಂದ್ರೆ ನಿಮ್ಗೆಲ್ಲರೂ ಗೊತ್ತೇ ಇದೆ. ಬರ್ನ್ಸ್ ಆದಾಗ ನಮಗೆ ಚರ್ಮ ಏನಿದೆ ನಮ್ಮ ದೇಹದಲ್ಲಿ ಎಲ್ಲದಕ್ಕಂತ ದೊಡ್ಡ ಆರ್ಗನ್ ಒಂದು ಚರ್ಮ. ಸೊ ಈಗ ನಾವು ಏನು ಲಿವರು, ಕಿಡ್ನಿ ಇದೆಲ್ಲ ಆರ್ಗನ್ಸ್ ಅಂತ ನಾವು ಹೋಲಿಸ್ತೀವಿ. ಚರ್ಮ ಎಲ್ಲದಕ್ಕಂತ ದೊಡ್ಡದು. ಓಕೆ, ಅದು ಈ ಎಲ್ಲ ಆರ್ಗನ್ಸ್ನ ಎಂಟೈರ್ ಬಾಡಿನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಈಗ ನೀವು ಬರ್ನ್ಸ್ ಈಗ ಬರ್ನ್ಸ್ ಬಗ್ಗೆ ಅದರ ಇರುವ ಕಷ್ಟಗಳು ಏನು ಅನ್ನೋದು ಬರ್ನ್ಸ್ ಪೇಷಂಟ್ ಮಾತ್ರ ಗೊತ್ತಿರುತ್ತೆ. ಇಂದು ಆ 5 ಕಾರ್ಮಿಕರು ಗುಣಮುಖರಾಗಿ ತಮ್ಮ ಕುಟುಂಬದ ಜೊತೆಗಿದ್ದಾರೆ. ಸಾವು ಕಣ್ಣೆದುರಿಗೆ ನಿಂತಿದ್ದಾಗ ದೇವದೂತರಂತೆ ಬಂದ ಜೀವ ಉಳಿಸಿದ ಸ್ಪರ್ಶ್ ಆಸ್ಪತ್ರೆಯ ವೈದ್ಯರ ಮತ್ತು ದಾದಿಯರ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ.